ಸೊ ನೆಕ್ಸ್ಟ್ ಈಗ ಪ್ಯಾರೆ ಟಾಪಿಕ್ಗೆ ಹೋಗೋಣ. ಯೂನಿಯನ್, ಇಂಟರ್ಸೆಕ್ಷನ್ ಆ್ಯಂಡ್ ಡಿಫ್ರೆನ್ಸಸ್ ಆಫ್ ಸೆಟ್ಸ್. ಇದೇನಿದು? ಸೊ ಫಸ್ಟ್ ನಾವು ಸೆಟ್ಸ್ ಡೆಫಿನೇಷನ್ಸ್ ನೋಡಿದ್ರಿ, ಮತ್ತು ಏನೇನು ಮೆಥಡ್ಸ್ ಇದೆ ಅಂತ ನೋಡಿದ್ರಿ, ಮತ್ತು ಎಷ್ಟು ಟೈಪ್ಸ್ ಇದೆ ಅಂತ ನೋಡಿದ್ರಿ. ನೆಕ್ಸ್ಟ್ ಏನು? ಯೂನಿಯನ್. ಸೊ ಯೂನಿಯನ್ ಅಂದರೆ ಏನು, ಇಂಟರ್ಸೆಕ್ಷನ್ ಅಂದರೆ ಏನು, ಡಿಫ್ರೆನ್ಸಸ್ ಆಫ್ ಸೆಟ್ಸ್ ಅಂದರೆ ಏನು ಅಂತ ಇವಾಗ ನೋಡ್ತೀವಿ. ಸೊ ಯೂನಿಯನ್ ಅಂದರೆ ಏನು ಅಂದರೆ, ಸೊ ಯೂನಿಯನ್ ಸಿಂಬಲ್ ನಾವು ಇದನ್ನು ಈ ಥರ ಯೂನಿಯನ್ ಬಂದ್ಬಿಟ್ಟು ಏನು, ಯು ತಾನೇ ಸ್ಟಾರ್ಟಿಂಗು. ಸೊ ಯು ಥರ ಬಂದರೆ ಈ ಸಿಂಬಲ್ ಇಂಡಿಕೇಟ್ ಆಗುತ್ತೆ. ನೆಕ್ಸ್ಟ್ ಯೂನಿಯನ್, ಇಂಟರ್ಸೆಕ್ಷನ್ ಆ್ಯಂಡ್ ಡಿಫ್ರೆನ್ಸಸ್ ಆಫ್ ಸೆಟ್ಸ್. ಯೂನಿಯನ್ ಅಂದರೆ ಏನಂದರೆ ಕಾಮನ್ ಆಗಿರೋದನ್ನು, ಲೈಕ್ ಇವಾಗ ಎ ಮತ್ತು ಬಿದಲ್ಲಿ ಇರೋದನ್ನು ಎಲಿಮೆಂಟ್ಸ್ ಇವಾಗ ರಿಪೀಟ್ ಆಗಿರೋದನ್ನು ಸೊ ಒಂದೇ ಒಂದು ಸರಿನೇ ನಾವು ಬರ್ಕೋಬೇಕಾಗಿರೋದು, ಒಂದೇ ಸರಿನೇ ನಾವು ನೋಟೇಟ್ ಮಾಡ್ಕೋಬೇಕು. ಸೊ ಸಿ ಈಕ್ವಲ್ ಟು, ಸೊ ಕಾಂಪ್ಲಿಮೆಂಟ್ ಈಕ್ವಲ್ ಟು ಎ ಯೂನಿಯನ್ ಬಿ. ಸೊ ಆಗ ಲೈನಾಗೆಲ್ಲ ಬರ್ಕೋಬೇಕು. ಸಪೋಸ್ ರಿಪೀಟ್ ಆಗಿದ್ದರೆ ಸೊ ಓನ್ಲಿ ಒನ್ ಟೈಮ್ ಬರ್ಕೋಬೇಕು ನಾವು ಇವಾಗ. ಸೊ ಇದು ಆಯಿತಾ. ನೆಕ್ಸ್ಟು ಇದು ಸರ್ಕಲ್ಲು. ಸೊ ಒಂದೇ ಒಂದು ಸರಿ ಬರ್ಕೋಬೇಕು, ರಿಪೀಟ್ ಆಗಿರೋದ್ರಿಂದ ಎಲ್ಲ ಬರಿಬೇಕು. ಸೊ ಅದನ್ನ ಯೂನಿಯನ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಸೆಕ್ಷನ್. ಇಂಟರ್ಸೆಕ್ಷನ್ ಆಫ್ ಸೆಟ್ಸ್ಗೆ ಬಂದರೆ, ಇಂಟರ್ಸೆಕ್ಷನ್ ಅಂದರೆ ಎ ಥರ ಬರುತ್ತೆ. ಸೊ ಈ ಸಿಂಬಲ್ ಇಂಡಿಕೇಟ್ ಮಾಡೋದು. ಸೊ ಯೂನಿಯನ್ಗೆ ಯು, ಆಮೇಲೆ ಯೂನಿಯನ್ಗೆ ಯು ನೋಡಿ, ಯೂನಿಯನ್ಗೆ ಸೊ ಯೂನಿಯನ್ಗೆ ಯು, ಇಂಟರ್ಸೆಕ್ಷನ್ಗೆ ಈ ಥರ ಕೆಳಗಡೆ ಬರೋದು. ಸೊ ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಆಗಿರೋದು. ಇವಾಗ ಎ ಸೆಟ್ಟಲ್ಲಿ, ಸೊ ಎ ಸೆಟ್ಟಲ್ಲಿ ಮತ್ತು ಬಿ ಸೆಟ್ಟಲ್ಲಿ ನಮಗೇನು ಕಾಮನ್ ಆಗಿದೆ? ಸರ್ಕಲ್. ಸೊ ಸರ್ಕಲ್ ಕಾಮನ್ ಆಗಿದೆಯಾ? ಸರ್ಕಲು ಮತ್ತು ಇದು ಈ ಶೇಪು ಬೆನ್ಸಿನ್ ರಿಂಗ್ ಥರ ಇದೆಯಲ್ಲ. ಸೊ ಈ ಬೆನ್ಸಿನ್ ರಿಂಗು ಮತ್ತು ಈ ಸರ್ಕಲು ಕಾಮನ್ ಆಗಿರೋದ್ರಿಂದ ಇವೆರಡು ಕಾಮನ್. ಅಂದರೆ ನಾವು ಎ ಮತ್ತು ಬಿಯಲ್ಲಿ ಚೆಕ್ ಮಾಡಬೇಕಾಗಿರೋದು ಸೇಮಾಗಿ ಯಾವುದಾದ್ರೂ ಇರೋದನ್ನು ನಾವು ಬರ್ಕೋಬೇಕು. ಸೊ ಇಂಟರ್ಸೆಕ್ಷನ್ ಅಂದರೆ ಲೈನಾಗಿ ಎಲ್ಲ ಬರ್ಕೋಬೇಕು, ಬಟ್ ಯಾವುದಾದ್ರೂ ರಿಪೀಟ್ ಆಗಿದರೆ ಒನ್ ಟೈಮ್ ಬರ್ಕೋಬೇಕು. ಸೊ ಅಷ್ಟೇ ಯೂನಿಯನ್ ಮತ್ತು ಇಂಟರ್ಸೆಕ್ಷನ್. ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಸಿ ಇಂಟರ್ಸೆಕ್ಷನ್ ಡಿ ಅಂತಿದೆ. ಸೊ ಇನೋವೇಟ್ ಇಂಟರ್ಸೆಕ್ಟ್ ಮ್ಯಾಥಿಕ್ಸ್. ಓಕೆ, ಇದರಲ್ಲಿ ಏನು ಕಾಮನ್ ಆಗಿದೆ ನಮಗೆ? ಎ ಇದೆಯಾ? ಸೊ ಎ ಕಾಮನ್ ಆಗಿದೆ. ನೆಕ್ಸ್ಟ್ ಏನಿದೆ? ಐ ಕಾಮನ್ ಆಗಿದೆಯಾ? ಸೊ ಇಲ್ಲೂ ಐ ಇದೆ, ಇಲ್ಲೂ ಐ ಇದೆ, ಐ. ನೆಕ್ಸ್ಟ್ ಏನಿದೆ? ಇನೋವೇಟ್ ಟಿ. ಸೊ ಟಿ ಕಾಮನ್ ಆಗಿ ಇಲ್ಲಿದೆ ಅಲ್ವಾ, ಟಿ. ಸೊ ಟಿ. ನೆಕ್ಸ್ಟ್ ಏನಿದೆ? ಬಿ ಇಲ್ಲ, ಓ ಕೂಡ ಇಲ್ಲ, ಎ ಆಲ್ರೆಡಿ ಬರ್ತಿದ್ದೀವಿ, ಟಿ. ಸೊ ಟಿ ಕಾಮನ್, ಟೀನು ಟಿ ಇಲ್ಲಿದೆ, ಸೊ ಟಿ ಇಲ್ಲಿದೆ, ಸೊ ಕಾಮನಾಗಿ ಬರ್ತಿದ್ದೀವಿ. ನೆಕ್ಸ್ಟು ಇ ಇಲ್ಲಿದೆ, ಮತ್ತು ಇಲ್ಲೂ ನಮಗೆ ಇ ಇದೆ, ಅದರಿಂದ ಇ ಕಾಮನಾಗಿ ಬರ್ತಿದ್ದೀವಿ. ಸೊ ವಿಚ್ ಈಸ್ ಕಾಮನಾಗಿ ಏನಲ್ಲಿ ಮತ್ತು ಒಂದು ಸೆಟ್ಟಲ್ಲಿ, ಎ ಸೆಟ್ಟಲ್ಲಿ ಬಿ ಸೆಟ್ಟಲ್ಲಿ ಯಾವುದಾದ್ರೂ ಕಾಮನ್ ಆಗಿರೋದು ಇದ್ದರೆ ಅದನ್ನು ಇಂಟರ್ಸೆಕ್ಷನ್ ಅಂತ ಕರಿತೀವಿ. ಸೊ ಯೂನಿಯನ್ ಅಂದರೆ ಎಲ್ಲ ಬರೀಬೇಕು, ಬಟ್ ಯಾವುದಾದ್ರೂ ರಿಪೀಟ್ ಆಗಿದರೆ ಒನ್ ಟೈಮ್ ಬರ್ಕೋಬೇಕು. ನೆಕ್ಸ್ಟ್ ಇವಾಗ ಯೂನಿಯನ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಡಿಫ್ರೆನ್ಸ್ ಆಫ್ ಸೆಟ್. ಸೊ ಡಿಫ್ರೆನ್ಸ್ ಆಫ್ ಎ ಸೆಟ್ ಅಂದರೆ ಏನು? ಒನ್ ಸೆಟ್ ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ಅದರ್. The difference of a set A and set B written as A minus B is a set containing all the elements in set A that do not belong to set B. ಅಂದರೆ ಎದಲ್ಲಿ ಇರೋ ಸೆಟ್ಟು ಅದನ್ನು ಬಿಗೆ ಅದು ಇನ್ಕ್ಲೂಡ್ ಆಗಲ್ಲ ಅಂತ. ಸೊ ಈಗ ನೋಡಿ ಎಕ್ಸಾಂಪಲ್ಗೆ, ಎ ಸೆಟ್ಟು ಮತ್ತು ಬಿ ಸೆಟ್ಟು ನಮ್ಗೆ ಯಾವುದಾದ್ರೂ ಲೈಕ್ ಏನಾದರೂ ಸೇಮ್ ಆಗಿದೆಯಾ ಅಂತ. ಇವಾಗ ಎ ಮೈನಸ್ ಬಿ, ಸೊ ಒನ್ನು ಸೇಮ್ ಆಗಿದೆ, ಮತ್ತು ಒನ್ ಸೇಮ್ ಆಗಿದೆ, ಆಯಿತಾ. ಸೊ ಯಾವುದು ಇಲ್ಲಿ ಇವಾಗ ನಮಗೆ ಇಲ್ಲಿ ಬಿಯಲ್ಲಿ ಯಾವುದು ಸೇಮ್ ಆಗಿಲ್ವೋ ಅದನ್ನು 4, 9, 16 ಬರ್ಕೋಬೇಕು. ಸೊ ಇವಾಗ ನೆಕ್ಸ್ಟು ಬಿ ಮೈನಸ್ ಎ ಅಂದರೆ ಏನು? ಸೊ ಒನ್ನು ಕಾಮನ್ ಆಗಿದೆ, ಆವಾಗ ಒನ್ನ ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಏನಿದೆ ಬಿ ಸೆಟ್ಟಲ್ಲಿ 8, 27, 64 ಅಂತ ಬರ್ಕೊಬೇಕು. ಸೊ ಇದು. So the example given shows for any two non-empty sets A and B. ಸೊ ಆಗ ನಮಗೆ ಏನು ಸೇಮ್ ಇಲ್ಲ ಅಂದರೆ
ಸೊ ಎ ಮೈನಸ್ ಬಿ, ಸಪೋಸ್ ನಮಗೆ ಇದು ಸೇಮ್ ಆಗಿದ್ದರೆ ಈಕ್ವಲ್ಸ್ ಟು ಬರುತ್ತೆ. ಸೊ ಇವಾಗ ನಮಗೆ ಡಿಫ್ರೆಂಟ್ ಆಗಿರೋದ್ರಿಂದ ನಾಟ್ ಈಕ್ವಲ್, ನಾನ್ ಎಂಪ್ಟಿ ಸೆಟ್ಸ್. ಸೊ ಈಗ ಅರ್ಥ ಆಯ್ತಲ್ವಾ? ನಾನು ನಿಮಗೆ ಎಕ್ಸಾಂಪಲ್ ನಿಮಗೆ ಮಾಡಿ ನೋಡಿಸ್ತೀನಿ. ಸೊ ಡಿಫ್ರೆನ್ಸಸ್ ಆಫ್ ಸೆಟ್ ಆದಮೇಲೆ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್. ಸೊ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂದರೆ ಏನು? ಸೊ ಇವಾಗ ಕಾಂಪ್ಲಿಮೆಂಟ್ ಆಫ್ ಎ ಗಿವನ್ ಸೆಟ್ ಇಸ್ ಸೆಟ್ ಆಲ್ ದಿ ಎಲಿಮೆಂಟ್ಸ್ ಇನ್ ದಿ ಯೂನಿವರ್ಸಲ್ ಸೆಟ್. ಅದು ನೋಡಿಲ್ಲಿ ಕಾಂಪ್ಲಿಮೆಂಟ್ ಸೆಟ್ ಅಂದರೆ ಇವಾಗ ಇದು ತಗೊಳ್ಳಿ. ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಬಂದ್ಬಿಟ್ಟು ಎಲ್ಲ ಇನ್ನೂ ಇರುತ್ತೆ. ಸೊ ಎಲ್ಲ ನಂಬರ್ಸು ಇನ್ಕ್ಲೂಡ್ ಆಗಿರುತ್ತೆ ನಮಗೆ. ಸೊ ಎಲ್ಲ ನಂಬರ್ಸು ಇನ್ಕ್ಲೂಡ್ ಆಗಿದೆ. ಬಟ್ ಏನಂದರೆ ಇಲ್ಲಿ ಎ ಮತ್ತು ಎ ಡ್ಯಾಶ್, ಸೊ ಎ ಡ್ಯಾಶಲ್ಲಿ ಬಂದು ಸೊ ಡಿಫ್ರೆಂಟಾಗಿದೆ. ಸೊ ಬರೀ ಲೈಕ್ ಸ್ವಲ್ಪ ನಂಬರ್ಸ್ ಇರುತ್ತೆ ಎ ಮತ್ತು ಎ ಡ್ಯಾಶಲ್ಲಿ. ಬಟ್ ಕಾಂಪ್ಲಿಮೆಂಟಲ್ಲಿ ಬಂದ್ಬಿಟ್ಟು ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಎ ಆರ್ ಬಿ ತಗೊಂಡ್ರೆ, ಎ ಸೆಟ್ಟಲ್ಲಿ ಬಿ ಸೆಟ್ಟಲ್ಲಿ ತಗೊಂಡ್ರೆ ಕಾಂಪ್ಲಿಮೆಂಟಲ್ಲಿ ಅರ್ಧ ಡಿವೈಡ್ ಆಗಿರುತ್ತೆ. ಸೊ ಅದನ್ನೇ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಗ ಅರ್ಥ ಆಯ್ತಲ್ವಾ? ಸೊ ಒಂದು ಸಾರಿ ನಾನೀಗ ನಿಮಗೆ ಮಾಡಿ ನೋಡಿಸ್ತೀನಿ. ಇಂಟರ್ಸೆಕ್ಷನ್ನು ಅದೆಲ್ಲ, ಯೂನಿಯನ್, ಇಂಟರ್ಸೆಕ್ಷನ್, ಡಿಫ್ರೆನ್ಸ್ ಆಫ್ ಎ ಸೆಟ್ಸ್. ಸೊ ಇವಾಗ ಎ ಯೂನಿಯನ್ ಬಿ, ಇದು ಬಂದ್ಬಿಟ್ಟು ಯೂನಿಯನ್ಗೆ ಎಕ್ಸಾಂಪಲ್. ಸೊ ಇವಾಗ ಫಸ್ಟ್ ಬಂದ್ಬಿಟ್ಟು ಎ ಸೆಟ್ ಬರ್ಕೊಳ್ಳೋಣ. ಬಿ ಸೆಟ್ಟಿಗೆ ಬರೀತಿದ್ದೀನಿ. ಸೊ ಈಗ ಎ ಯೂನಿಯನ್ ಬಿ ಮಾಡೋಣ. ಸೊ ಎ ಯೂನಿಯನ್ ಬಿ ಅಂದರೆ ಏನು? ಎಲ್ಲ ಯೂನಿಯನ್ ಅಂದ್ರೇ ಲೈಕ್ ಎಲ್ಲ ಬರ್ಕೋಬೇಕಂತ ಅರ್ಥ. ಸೊ ಇವಾಗ ನಮಗೇನಿದೆ, ಎದಲ್ಲಿ 1 ಇದೆಯಾ? ಸೊ 1 2 3 4 ನೋಡಿಲಿ, ಇಲ್ಲಿ 4 ರಿಪೀಟ್ ಆಗಿದೆ, ಇಲ್ಲೂ 4 ರಿಪೀಟ್ ಆಗಿದೆ. ಸೊ ಒಂದೇ ಸರಿ ಬರ್ಕೋಬೇಕು ನಾವು. ಸೊ ಟ್ವೈಸ್ ಇರೋದ್ರಿಂದ ನಾವು 2 ಸರಿ ಬರೆಯೋಕ್ಕೆ ಹೋಗಬಾರ್ದು, ಒಂದೇ ಸರಿ ಬರ್ಕೋಬೇಕು ಕಾಮನ್ ಆಗಿದ್ರೆ. 4 ಆದಮೇಲೆ 5 ಇದೆಯಾ? 5. ನೆಕ್ಸ್ಟು 6 ಇದೆ. ಸೊ 7 ಇಲ್ಲ. ನೆಕ್ಸ್ಟ್ 9 10. ಸೊ ಇದು ಎ ಯೂನಿಯನ್ ಬಿ. ನೆಕ್ಸ್ಟ್ ಬಂದ್ಬಿಟ್ಟು ಇಂಟರ್ಸೆಕ್ಷನ್. ಸೊ ಇಂಟರ್ಸೆಕ್ಷನ್ ಸಿಂಬಲ್ ಬಂದ್ಬಿಟ್ಟು ಇದು. ಸೊ ಯೂನಿಯನ್ ಸಿಂಬಲ್ ಬಂದ್ಬಿಟ್ಟು ಯು ಥರ. ನೆಕ್ಸ್ಟ್ ಈಗ ಎ ಇಂಟರ್ಸೆಕ್ಷನ್ ಬಿ. ಸೊ ಇವಾಗ ಇದ್ರನ್ನೇ ತಗೊಳ್ಳೋಣ. ನಮಗೆ ಎ ಮತ್ತು ಬಿಯಲ್ಲಿ ಯಾವುದು ಕಾಮನ್ ಆಗಿದೆ? ಸೊ 1 ಇದೆಯಾ? ಇಲ್ಲೇ ಇಲ್ಲ. 2 ಇದೆಯಾ? ಇಲ್ಲ. 3 ಇದೆಯಾ? ಇಲ್ಲ. ಸೊ 4 ಇದೆ ಕಾಮನ್ ಆಗಿ. ಸೊ 5 ಇಲ್ಲಿದೆಯಾ? ಇಲ್ಲ. ಸೊ ಇಲ್ಲಿ ಏನಿದೆ ನಮಗೆ ಇವಾಗ 4 ಮಾತ್ರನೇ ಕಾಮನ್. ಸೊ ಎ ಇಂಟರ್ಸೆಕ್ಷನ್ ಬಿ ಬಂದ್ಬಿಟ್ಟು 4 ಮಾತ್ರನೇ ಬರಿಬೇಕು. ನಮ್ಗೆ ಯಾವುದು ಎ ಸೆಟ್ಟಲ್ಲಿ ಬಿ ಸೆಟ್ಟಲ್ಲಿ ಕಾಮನ್ ಆಗಿದೆಯೋ ಅದನ್ನೇ ನಾವು ಬರಿಬೇಕಾಗಿರೋದು. ಸೊ ಎ ಇಂಟರ್ಸೆಕ್ಷನ್ ಆಯಿತಾ? ನೆಕ್ಸ್ಟ್ ಡಿಫ್ರೆನ್ಸಸ್ ಆಫ್ ಸೆಟ್ಸ್. ಎ ಮೈನಸ್ ಬಿ. ಓಕೆ. ಸೊ ಈಗ ಎ ಮತ್ತು ಬಿ ನೋಡ್ಕೊಳ್ಳಿ. ಯಾವುದೇದು 1 2 3 4 ಇದೆಯಾ? ಸೊ ಇವಾಗ 4 ಕ್ಯಾನ್ಸಲ್ ಮಾಡಿಕೊಂಡ್ರೆ 5, ಯಾಕಂದರೆ ಸೇಮ್ ಇದರಲ್ಲೂ ಇದೆ ಇದರಲ್ಲೂ ಇದೆ. ಸೊ ಅದರಿಂದ ಅದು ಬರಿಬಾರ್ದು. ಸೊ ವಿಚ್ ಈಸ್ ನಾಟ್ ಕಾಮನ್ ಅದನ್ನು ಮಾತ್ರ ಬರಿಬೇಕು. ಸೊ ಇವಾಗ 1 2 3 5.
1 2 3 5. ಸೊ ಇದೆ ಎ ಮೈನಸ್ ಬಿ. ಸೊ ಅರ್ಥ ಆಯ್ತಲ್ಲ. ಇವಾಗ ಬಿ ಮೈನಸ್ ಎ ಮಾಡೋಣ. ಸೊ ಬಿಯಲ್ಲಿ 4 ಇದೆ, ಇದರಲ್ಲೂ 4 ಇದೆ. ಸೊ ಮಿಕ್ಕಿದು 6 9 10. ಸೊ ನೆಕ್ಸ್ಟ್ ಇದಾಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂದರೆ ಏನು ಅಂತ. ಸೊ ಅದು ಯೂನಿಯನ್ ಅಂತಲೂ ತಗೋಬೋದು ನಾವು. ಸೊ ಎಲ್ಲ ನಂಬರ್ಸು ಬರೆಯೋದು, ಲೈಕ್ 1 2 3 4 5 6 7 8. ಮತ್ತು ಎ ಅಲ್ಲಿ ಬಂದ್ಬಿಟ್ಟು 6 ಮತ್ತು 7 ಬರಿತೀವಿ. ಬಿ ಅಲ್ಲಿ ಬಂದು 9 10. ಅಂದರೆ ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂತ ಏನಂತ ನಾನು ಹೇಳ್ತಿದ್ದೀನಿ ಅಂದರೆ, ಸೊ ಎಲ್ಲನೂ ಇರುತ್ತೆ, ಬಟ್ ಎದಲ್ಲಿ ಬಿದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಇರುತ್ತೆ. ಬಟ್ ಎ ಮತ್ತು ಈ ಬಿ ನೋಡಿದ್ರೆ ಈ ಎರಡಲ್ಲಿರೋ ಎಲಿಮೆಂಟ್ಸ್ ಬಂದ್ಬಿಟ್ಟು ನಮಗೆ ಯೂನಿಯನ್ನಲ್ಲಿ ಇರುತ್ತೆ. ಸೊ ಅದನ್ನು ಕಾಂಪ್ಲಿಮೆಂಟ್ ಆಫ್ ಸೆಟ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಈಗ ಎಲ್ಲ ಲೈಕ್ ರಿವೈಸ್ ಮಾಡಿ, ಅದು ಯೂನಿಯನ್ ಆಫ್ ಸೆಟ್ಸ್. ಆಯಿತಾ ಯೂನಿಯನ್ ಆಫ್ ಸೆಟ್ಸ್. ನೆಕ್ಸ್ಟ್ ಇಂಟರ್ಸೆಕ್ಷನ್ ನೋಡಿ. ನೆಕ್ಸ್ಟ್ ನಾವು ಎಕ್ಸಾಂಪಲ್ಸ್ಗೆ ಮೂವ್ ಮಾಡೋಣ. ಲೈಕ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಇಲ್ಲಾಂದರೆ ನಾನೇ ಒಂದ್ಸರಿ ನಿಮಗೆ ನೋಡಿಸ್ತೀನಿ. ಇಂಟರ್ಸೆಕ್ಷನ್ ಆಫ್ ಟೂ ಸೆಟ್ಸ್ ಎ ಆ್ಯಂಡ್ ಬಿ ಇಸ್ ದಿ ಸೆಟ್ ಆಫ್ ಆಲ್ ದಿ ಎಲಿಮೆಂಟ್ಸ್ ದಟ್ ಆರ್ ಕಾಮನ್ ಇನ್ ಬೋತ್ ದಿ ಸೆಟ್ಸ್ ಎ ಆ್ಯಂಡ್ ಬಿ. ಕಾಮನ್ ನೋಡಿ, ಇಂಟರ್ಸೆಕ್ಷನ್ ಅಂದರೆ ಕಾಮನ್ ಆಗಿರೋದು ಅಂತ. ಇಲ್ಲಿ ಎಕ್ಸಾಂಪಲ್ಸ್ ಇದೆ ನೋಡಿ ಹಾಗೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇಲ್ಲಿ ಎಮ್ ಇಂಟರ್ಸೆಕ್ಷನ್ ಎನ್. ಸೊ ಎಮ್ ಬಂದ್ಬಿಟ್ಟು ನಮಗೆ 2 3 ಇದೆ, ಎನ್ ಬಂದ್ಬಿಟ್ಟು 4 6 8 9 ಅಂತ ಕೊಟ್ಟಿದ್ದಾರೆ. ಸೊ ಇವೆರಡು ನಮಗೆ ಲೈಕ್ ಯಾವುದಾದ್ರೂ ಸೇಮ್ ಇದೆಯಾ? ಯಾವುದೂ ಇಲ್ಲ. ಸೊ ನಾನು ನಿಮಗೆ ಹೇಳಿದ್ದೆ, ನಮಗೆ ಇವಾಗ ಎ ಮತ್ತು ಬಿ ಅಲ್ಲಿ ನಮ್ಗೆ ಯಾವುದೂ ಸೇಮ್ ಇಲ್ಲ ಅಂದರೆ ಅದನ್ನು ಏನಂತೀವಿ ಅಂತ. ಸೊ ಅದನ್ನೇ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಕರೆಯೋದಂತ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಆಯ್ತಾ ಇದು. ನೆಕ್ಸ್ಟ್ ಡಿಫ್ರೆನ್ಸಸ್ ಆಫ್ ನೋಡಿ, ಇದೆಲ್ಲ ಫುಲ್ಲು ಲೈಕ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಸಾರಿ ಇದು ಡಿಫ್ರೆನ್ಸಸ್ ಆಫ್ ಟೂ ಸೆಟ್ಸ್. ಒನ್ ಸೆಟ್ ಕ್ಯಾನ್ ಬಿ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಅದರ್. ಡಿಫ್ರೆನ್ಸ್ ಅಂದರೆ ಮೈನಸ್ ತಾನೆ, ನಮ್ಗೆ ಗೊತ್ತಾದಂಗೆ. ಸೊ ಡಿಫ್ರೆನ್ಸಸ್ ಆಫ್ ಸೆಟ್ ಎ ಆ್ಯಂಡ್ ಸೆಟ್ ಬಿ ರಿಟರ್ನ್ ಆಸ್ ಎ ಮೈನಸ್ ಬಿ ಈಸ್ ಎ set containing all the elements in set A that do not belong to set B.
ನೋಡು, ಎಲಿಮೆಂಟ್ಸ್ ಇನ್ ಸೆಟ್ ಎ ದಟ್ ಡು ನಾಟ್ ಬಿಲಾಂಗ್ ಟು ಸೆಟ್ ಬಿ. ಅಂದರೆ ನಮಗೆ ಕಾಮನ್ ಆಗಿರೋದನ್ನು ನಾವು ಮೈನಸ್ ಮಾಡಬೇಕು. ಸೊ ಇವಾಗ ನಂಬರ್ಸ್ ಇದ್ರೇ ನಾವು ಮೈನಸ್ ಮಾಡ್ತಿರಲ್ಲ, ಸೊ ಆಗ ಕಾಮನ್ ಮೈನಸ್ ಮಾಡಿ ರಿಮೈನಿಂಗ್ ಬರಿಬೇಕು. ಅದು ಎ ಅಲ್ಲಿರೋದು ಮಾತ್ರನೇ ಬರಿಬೇಕು, ಬಿ ಅಲ್ಲಿರೋದು ಬರಿಬಾರ್ದು. ಸಪೋಸ್ ಇಲ್ಲಿ ಬಿ ಇದ್ದರೆ ಬಿ ತಗೊಂಡು ಬಿ ಅಲ್ಲಿ ಮತ್ತು ಏನಲ್ಲಿ ನೋಡಿ ಬಿ ಅಲ್ಲಿ ಸೆಟ್ ಇರೋದ್ರ ನಂತರ ಬರಿಬೇಕು. ಇದು ಲೆಟರ್ಸ್ ವೈಸ್ ಕೊಟ್ಟಿದ್ದಾರೆ. ಈಕ್ವಲ್ ಕ್ಯೂ ಯು ಎ ಐ ಎಲ್. ಈಗ ಕ್ಯೂ ಯು ಎ ಎಲ್, ಕ್ಯೂ ಯು ಎ ಐ ಎಲ್. ಸೊ ಎರಡು ಇದರಲ್ಲಿದೆ, ಬರೀ ಇ ಇಲ್ಲ ಬಿ ಸೆಟ್ಟಲ್ಲಿ. ಸೊ ಅದರಿಂದ ಇ. ಅದೇ ಟಿ ಮೈನಸ್ ಎಸ್ ಕೊಟ್ಟರೆ ಟಿ ಮೈನಸ್ ಎಸ್ ಕೊಟ್ಟರೆ ಕ್ಯೂ ಯು ಎ ಎಲ್ ಇದೆ. ಸೊ ಐ ಇಲ್ಲ ಇಲ್ಲಿ, ಸೊ ಐ ಅಂತ ಬರಿಬೇಕು. ಸೊ ಲೆಟರ್ಸಲ್ಲಿ ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಂಪ್ಲಿಮೆಂಟ್ ಆಫ್ ಸೆಟ್. Complement of a given set is the set of all the elements in the universal set which are not contained in the given set. Complement of a given set A is denoted as A dash. ಆಯ್ತಾ? ಇದು ನೋಡಿ ಹಾಗೆ. ಸೊ ಮುಗೀತಲ್ವ ಕಾಂಪ್ಲಿಮೆಂಟ್ ಆಫ್ ಎ ಸೆಟ್.